ಒಟ್ಟು ಪ್ರಶ್ನೆಗಳೆಷ್ಟು ಶೋಕಡ? ಒಟ್ಟು ಪ್ರಶ್ನೆಗಳೆಷ್ಟು? 79. 76. ಅದನ್ನ ಕೇಳೋದ್ರೊಳಗೆ ಅರ್ಥ ಆಗುತ್ತೆ. ಮುಂದಕ್ಕೆ ಹೋಗು. ಈಗ ಉದಾಹರಣೆಗಳನ್ನು ಹೇಳಿದಿರಿ. ನೆಕ್ಸ್ಟ್ ಬರ್ರಿ. ಅಲ್ಲ, ಈಗ ಹೌದು ಸರ್, ಸಾಹೇಬ್ರ ಇವತ್ತು ಸದನನ ಮುಗೀತು ಸರ್. ಅವ್ರು 76 ಏನೋ ಅದಾವ. ಲೀಡರ್ ಆಫ್ ದಿ ಹೌಸ್. ಈಗ ಇನ್ನೊಂದು 7-8ಕ್ಕೆ ಬಂದಿರ್ಬೇಕು. ಅಷ್ಟೇ ಇನ್ನು ಬೇರೆ ಇದು ಅದ್ರಾಗ ಬೇರೆ ಅಕ್ಕಾರ್ ನೋಡಿ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಇನ್ನೊಂದು ಕನ್ನಡಕ್ಕೆ ಏನು ಅವಮಾನ ಮಾಡಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ. ನಮ್ಗೇನೋ ಸಣ್ಣದು ಅನ್ಸ್ಬೋದು. ಪ್ರಶ್ನೆ ಅವರು ನಮಗೆ ನೋಟಿಸ್ ಕೊಡ್ತಾರಲ್ಲ, ಅಂದ್ರೆ ನೀವು ಏನೋ ಹಾಲ್ ಟಿಕೆಟ್ ಅದರಲ್ಲಿ ಹಾಕಿದ್ದಾರೆ KPSC ಅವರು. ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಪ್ರಶ್ನೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಎರಡರಲ್ಲೂ ಇರುತ್ತದೆ. ಆಂಗ್ಲ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಇರುತ್ತದೆ. ಕನ್ನಡ ಭಾಷೆಯಲ್ಲಿರುವ ಯಾವುದೇ ಪ್ರಶ್ನೆಗಳು ಭಾಷಾಂತರದಲ್ಲಿ ಏನಾದರೂ ಗೊಂದಲವಾದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯ ಪ್ರಶ್ನೆಗಳನ್ನು ಸಹ ನೋಡಿಕೊಂಡು ಪ್ರಶ್ನೆಗಳನ್ನು ಅರ್ಥೈಸಿಕೊಳ್ಳತಕ್ಕದ್ದು. ನಮ್ಮ ಯೋಗ್ಯತೆ ಏನಾಯ್ತು? ಕನ್ನಡದ ಯೋಗ್ಯತೆ ಅರ್ಥ ಆಯ್ತಲ್ಲ? ಕನ್ನಡದ ಯೋಗ್ಯತೆ ಎಲ್ಲಿಗೆ ಬಂತು ಅಂತ ಅರ್ಥ ಆಯ್ತಲ್ಲ ನಿಮಗೆ? ನನಗೆ ಇಂಗ್ಲಿಷೇ ಗೊತ್ತಿದ್ರೆ ನಾನು ಇಂಗ್ಲಿಷಲ್ಲೇ ಬರಿತಾ ಇದ್ದೆ ಕ್ವಶನ್ ಅಂಡ್ ಆನ್ಸರ್. ನನಗೆ ಇಂಗ್ಲಿಷೇ ಚಂದ ಗೊತ್ತಿದ್ರೆ ನಾನು ಇಂಗ್ಲಿಷಲ್ಲೇ ಬರಿತಾ ಇದ್ದೆ. ಕನ್ನಡಕ್ಕೆ ಯಾಕೆ ಬರ್ಬೇಕು ನಾನು? ಅಂದ್ರೆ ಕನ್ನಡನ ಎರಡನೇ ದರ್ಜೆ ಮಾಡಿದ್ದಾನೆ. ನೀವೇನು ಕ್ರಮ ತೆಗೆದುಕೊಂತೀರ ಅವನ ಮೇಲೆ? ನಮ್ಮ ಕನ್ನಡದ ಬಗ್ಗೆ ಬಹಳಷ್ಟು ನಮ್ಮ ಕವಿಗಳು JP ರಾಜರತ್ನಂ ಅವರ DK ಶಿವಕುಮಾರ್ ಅವರ ರನ್ನ ಪದಗಳು ಅಂತ ಬರ್ತೈತೆ. ನರಕ ಕೀಳ್ಸಿ ನಾಲ್ಗೆ ಸೀಳ್ಸಿ ಬಾಯಿ ಒಲಿಸಿದು ಅನ್ನೋ ಮೂಗ್ನಲ್ಲಾದ್ರೂ ಕನ್ನ ಪದ ಹೇಳ್ತೀನಿ. ನರಕ ಕೀಳಿಸಿದ್ರು ನಾಲ್ಗೆ ಸೀಳಿಸಿದ್ರು ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ ಅಂತ ಹೇಳೋಣ. ಹಂಗೆ ಇನ್ನು ಸಾಕು. ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳ್ಸಾಕಿಲ್ಲ ಅಂತ ಹೇಳಿದ್ದಾನೆ ನಮ್ಮ JP ರಾಜರತ್ನಂ ಅವರು. ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳ್ಸಕ್ಕಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಮಾನ ತೆಗಿತಾ ಇದಾರಲ್ಲ, ನೀವೆಲ್ಲ ಸುಮ್ಮನೆ ಕೂತಿದ್ದೀರಲ್ಲ. ಆ ಕವಿಗಳು ಹೇಳಿದ್ದಾರೆ ಕನ್ನಡ ಸುದ್ದಿಗೆ ಬಂದ್ರೆ ಮಾನ ಉಳಿಸಲ್ಲ ಅಂತ ಹೇಳಿದ್ದಾರೆ. ನಿನ್ ನಾಲ್ಗೆ ಸೀಳಿದ್ರು ನಾನು ಕನ್ನಡನೇ ಹೇಳ್ತೀನಿ ಅಂತೇಳಿ ಈ ಅಧಿಕಾರಿ ಯಾವನ್ ಮಾಡೋಣ? ಅವ್ನ ನಾಲ್ಗೆ ಸೀಳ್ಬೇಕಲ್ಲ ಅವನ ನಾಲ್ಗೆನ. ಕನ್ನಡ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರು. ಹೋಗಿ KPSC ಅಲ್ಲಿ ಕಾವಲು ಕಾಯ್ಬೇಕಲ್ಲ. ಕಾವಲು ಕಾಯ್ಬೇಕಲ್ಲ. ಇಲ್ಲೇ ನಮ್ಗೆ ಕೆಲವು ಸರಿ ನಾನೇ ನೋಡಿದ್ದೀನಿ, ನಾವೇ ಬಾಯಿ ಮುಚ್ಕೊಂಡು ಸುಮ್ಮನೆ ಆದ್ರಿ. ನಮ್ಗೆಲ್ಲ ಗೊತ್ತಾನಪ್ಪ ಕಾಗುಣಿತ ನಿನ್ಗೆ ಕೇಳಿದಾರಲ್ಲ, ಸಂಧಿ ಗೊತ್ತಾ ಅಂದ್ರು. ನಮ್ಗೆ ಯಾವ ಸಂಧಿ ಗೊತ್ತು? ನಮ್ಗೆ ಗೊತ್ತಿಲ್ಲ ಸಂಧಿ. ನಾವು ಯಾವ್ದೋ ಸಂಧಿ ಅನ್ಕೊಂಡ್ಬಿಟ್ರಿ. ಇಲ್ಲಿ ಹೇಳ್ಕೊಡೋರು ಕಾವಲು ಸಮಿತಿ ಅಧ್ಯಕ್ಷರು. ಇಲ್ಲಿ ಕನ್ನಡನ ಕೊಲೆ ಆಗ್ತಾ ಇದೆ. ಕನ್ನಡದ ಪ್ರಶ್ನೆ ಪತ್ರಿಕೆ ಟ್ರಾನ್ಸ್ಲೇಷನ್ ನಿನ್ನಿಸಲ್ ಮಾಡ್ಗೋ ಅಂತ ಹೇಳ್ತಾನೆ. ನಾಚಿಕೆ ಆಗ್ಬೇಕಲ್ಲ ನಮ್ಮೆಲ್ಲರಿಗೂ. 2 ಲಕ್ಷ ಜನ ವಿದ್ಯಾರ್ಥಿಗಳ ಭವಿಷ್ಯ ಇದು. 2 ಲಕ್ಷ ಜನದ್ದು ಅವ್ರ ಜೀವನ ನಿಮಗೂ ಗೊತ್ತಿದೆ. ನಾನು ಸುಮ್ಮನೆ ಹೇಳ್ತೀನಿ. ನಾನು BSc ಪಾಸ್ ಆದ್ಮೇಲೆ 1-2 ವರ್ಷ ನಾನೇನು ಕೆಲಸ ಇರಲಿಲ್ಲ. ಕಬಡ್ಡಿ ಆಡ್ಕೊಂಡಿದ್ದೆ ನಾನು. ಎಲ್ಲನ ಹೋಗ್ಲಿ ನಮ್ಮ ನೆಂಟರುಗಳು ಹೋಗ್ಯಾರಿ, ಮದುವೆ ಮನೆಗೆ ಹೋಗ್ಯಾರಿ ಅಲ್ಲ. ನನ್ನ ಜೊತೆ ನಮ್ಮ ನೆಂಟರು ಪರಿಚಯ ಮಾಡೋರು ಅಶೋಕ್ ಅಂತ ಅನ್ಎಂಪ್ಲಾಯ್ ಅನ್ನೋರು. ಒಂದ್ಸರಿ ಕೇಳಿಸ್ಕೊಂಡೆ, 2 ಸರಿ, 3ನೇ ಸರಿ ನನಗೆ ಇಟ್ಕೊಂಡು ಒದ್ದು ಬಿಡೋಣ ಅನಿಸ್ತಾ ಇತ್ತು ನನಗೆ.
ಆ ಅನ್ಎಂಪ್ಲಾಯ್ ಅನ್ನೋ ಪದ ಇದೆಯಲ್ಲ ಅದೇ ಚುಚ್ಚುತತೆ ಹಾಕಿ ಆತ್ಮಹತ್ಯೆಗಳು ಮಾಡ್ಕೊಂಡ್ಬಿಡ್ತಾರೆ. ಎಷ್ಟು ಸರಿ ಕೇಳ್ತೀರಿ, ಯಾರನ್ನೇ ಕರ್ಕೊಂಡು ಇವನು ಅನ್ಎಂಪ್ಲಾಯ್ ಅಂತಾರೆ. ಏನೋ ಒಂಥರ ಭಿಕ್ಷುಕರ ತರ. ಈ 2 ಲಕ್ಷ ಜನ ಕೊಡ್ಲಿಲ್ಲ ಅಂದ್ರೆ 2 ಲಕ್ಷ ಜನದ ನೀವು ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಅನ್ಎಂಪ್ಲಾಯಿ ಇದು ಕಷ್ಟ ಯಾರಿಗೆ ಅನುಭವಿಸಿರ್ತಾರೋ ಅವ್ರಿಗೆ ಗೊತ್ತಿರ್ತದೆ, 100% ಗೊತ್ತಿರ್ತದೆ. ಜೀವನ ಎಷ್ಟು ಕಷ್ಟ ಅನ್ನೋದು ಆಗಲೇ ನಿಮ್ಗೆ ಗೊತ್ತಾಗೋದು. ಚಿತ್ರಹಿಂಸೆ, ಮನೆ ಒಳಗಡೆ ಹೋದ್ರು ಚಿತ್ರಹಿಂಸೆ, ಆಚೆ ಮನೆ ಒಳಗೆ ಹೋದ್ರೆ ನಮ್ಮ ಮನೆಗೆ ನಮ್ಮಮ್ಮ ಹೇಳ್ತಾ ಇದ್ಲು, ನಾನು ಕಬಡ್ಡಿ ಬ್ಯಾಗ್ ಎತ್ಕೊಂಡು ಆಚೆ ಹೋಗ್ತಾ ಇದ್ದೆ. ನಮ್ಮಪ್ಪ ಹೇಳ್ತಾ ಇದ್ರು, ನೋಡ ಬ್ಯಾಗ್ ಎತ್ಕೊಂಡು ಹೋಗ್ತಾನೆ, ಬರೋವಾಗ ತುಂಬ್ಕೊಂಬಂದ್ಬಿಡ್ತಾನೆ ಬ್ಯಾಗ್ ತುಂಬ ಅಂತ ಇದ್ರು. ಕಬಡ್ಡಿಗೆ ಹೋಗ್ತಾ ಇದ್ದಕ್ಕೆ ಅಂದ್ರೆ ಎಷ್ಟು ನೋವಿದೆ. ಆ 2 ಲಕ್ಷ ಜನ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಈ ಕನ್ನಡವನ್ನ ಕೊಲೆ ಮಾಡ್ತಾ ಇದಾರಲ್ಲ ಇವ್ರಿಗೆಲ್ಲ, KPSCಯಲ್ಲಿ ಹರಾಜಾಗ್ತಾ ಇದ್ದಾರೆ. AC, ನಾನು ಹೇಳಿದೆ AC, DC, AC, ತಹಸೀಲ್ದಾರ್ ಎಲ್ಲ ಹರಾಜು. ಇದ್ರ ಬಗ್ಗೆ ನಾವು ಏನು ಆಮೇಲೆ ನಾನು DK ಶಿವಕುಮಾರ್ ಅವ್ರಿಗೆ ಕಳಿಸ್ಕೊಡ್ತೀನಿ, ನೋಡಿ ತಗೊಂಡು ಕೊಡಪ್ಪ ಅವ್ರಿಗೆ. ಪ್ರಶ್ನೆ ಹೆಂಗೆ ಕನ್ನಡ ಇಂಗ್ಲಿಷ್ ಕೇಳಿದ್ರು, ಕನ್ನಡ ಹೆಂಗೆ ಟ್ರಾನ್ಸ್ಲೇಷನ್ ಹೆಂಗ್ ಮಾಡೋರು ತೋರಿಸೋರು. ಇಲ್ಲಿ ಮೋಸ ಆಗಿಲ್ಲ ಅಂತ ಹೇಳ್ತಾರಲ್ಲ, ಇದಾದ್ಮೇಲೆ ಈ KPSC ಅವರು ಅದನ್ನ ಏನ್ ಮಾಡ್ತಾರೆ, ಈ 79 ತಪ್ಪೇ ಆಗಿಲ್ಲ ಅಂತಾರೆ. 3 ತಪ್ಪಾಗಿದೆ ಅಂತ ಹೇಳ್ತಾರೆ. 3 ತಪ್ಪು ಅಂತಾರೆ. ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಡ್ತಾರೆ, 5 ಕೊಡ್ತೀನಿ ಅಂತ ಹೇಳ್ತಾರೆ. 5 ಹೆಂಗೆ ಅಂತ ಹೇಳಿದ್ರೆ 3 ಗ್ರೇಸ್ ಮಾರ್ಕ್ಸ್, ಇನ್ನು 5 ನೀವು 4 ಪ್ರಶ್ನೆ ನೀವು ಟಿಕ್ ಮಾಡಬೇಕು, 1ಕ್ಕೆ ಅಂದ್ರೆ 4 ಟಿಕ್ ಮಾಡಿದ್ರು ನಿಮ್ಗೆ ಮಾರ್ಕ್ಸ್ ಕೊಡ್ತೀನಿ ಅಂತಾರೆ. ತಪ್ಪೇ ಮಾಡಿಲ್ಲ ಅಂದ್ರೆ 5ಕ್ಕೆ ಯಾಕೆ ಕೊಡ್ಬೇಕು, ನೀವು 3ಕ್ಕೆ ಕೊಡ್ಬೇಕಾಯ್ತು ಗ್ರೇಸ್ ಮಾರ್ಕ್ಸ್. 5ಕ್ಕೆ ಯಾಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀರಾ? ಈ ಚೀಫ್ ಸೆಕ್ರೆಟರಿ ಅವರು ಒಂದು ಮೀಟಿಂಗ್ ಮಾಡ್ತಾರೆ. ಈ ಎಲ್ಲ ಅವಾಂತರಗಳಾದ್ಮೇಲೆ ಚೀಫ್ ಸೆಕ್ರೆಟರಿ, ಮುಖ್ಯ ಕಾರ್ಯದರ್ಶಿಗಳು ಮೀಟಿಂಗ್, ಅದರಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಲ್ಲೇ ಒಪ್ಕೊಂಡಿದ್ದಾರೆ. ಸದರಿ ಪರೀಕ್ಷಾ ಪತ್ರಿಕೆಯು ಕನ್ನಡ ಭಾಷಾ ತಜ್ಞರು ಹಾಗೂ ವಿಷಯ ತಜ್ಞರ ಸಮಿತಿಗಳ ಮುಂದೆ ಮಂಡಿಸಿ ಅನುಮೋದನೆ ಪಡೆದ ನಂತರ ಪ್ರಶ್ನೆ ಪತ್ರಿಕೆ ತಯಾರಿಸಿದ್ದಾಗ್ಯೂ ಕೂಡ ಈ ರೀತಿ ತಪ್ಪುಗಳು ಸಂಭವಿಸುವುದು ವಿಷಾದನೀಯ. ಚೀಫ್ ಸೆಕ್ರೆಟರಿ ಮೀಟಿಂಗ್ ಅಲ್ಲಿ, ಚೀಫ್ ಸೆಕ್ರೆಟರಿ ಮೀಟಿಂಗ್ ಕಾಪಿ ಇಲ್ಲಿದೆ, ಅವರ ಬೋರ್ಡ್ ಕೂತ್ಕೊಂಡು ಮಾಡಿರುವಂತದ್ದು ರೆಸೊಲ್ಯೂಷನ್. ಅಂದ್ರೆ ತಪ್ಪಾಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇಷ್ಟೆಲ್ಲ ವಾದ ಮಾಡಿದ್ರು ತಪ್ಪು ಆಗಿಲ್ಲ ಅಂತ. ತಪ್ಪು ಹೆಂಗಾಯ್ತು? ಸ್ಪೀಕರ್ ಸಾಹೇಬರು ಒಂದು ಲೆಟರ್ ಬರೀತಾರೆ, ನೀವಲ್ಲ. ಅದೇ ಬೆಳಿಗ್ಗೆ ಹೇಳಿದ್ರು. ಸ್ಪೀಕರ್ ಅವರು ಬೆಳಗ್ಗೆ ಹೇಳಿದ್ರಲ್ಲ, ಅವರು ಸುಮಾರು 70,000 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆದಿರ್ತಾರೆ. ಆದರೆ ಸದರಿ ಪರೀಕ್ಷೆಯಲ್ಲಿ ಸುಮಾರು 59 ಪ್ರಶ್ನೆಗಳು ಕನ್ನಡ ಭಾಷಾಂತರ ತಪ್ಪುಗಳಾಗಿದೆ. ಇದರಿಂದ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳೇ ಅನ್ಯಾಯವಾಗಿರುತ್ತದೆ. ಯಾರು? ಸ್ಪೀಕರ್. ಇನ್ನ ಸಾಕ್ಷಿ ಬೇಕಾ? ಇದಾದ್ಮೇಲೆ ಸ್ವಾಮೀಜಿಗಳು ಹೊರಟೋಗುತ್ತೆ. ಇದು ಇವರು ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳು ಅವರೊಂದು ಪತ್ರ ಬರೀತಾರೆ ಮುಖ್ಯಮಂತ್ರಿಗಳಿಗೆ. ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ, ಅದರಲ್ಲಿ ಲೋಕಸೇವಾ ಆಯೋಗದ ಕನ್ನಡ ಮಾಧ್ಯಮದ ಪ್ರಶ್ನೆಗಳಲ್ಲಿ ಅನೇಕ ಲೋಪದೋಷ ಉಂಟಾಗಿ ಪ್ರಶ್ನೆಗಳೇ ಅರ್ಥವಾಗದೆ ಅನುತ್ತೀರ್ಣರಾಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಈ ರೀತಿ ಮುಂದುವರಿದರೆ ಗ್ರಾಮೀಣ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿ ನಗರಗಳಲ್ಲಿ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಹುದ್ದೆ ಪಡೆಯುವ ಸಂಭವವಿರುತ್ತದೆ. ಹೀಗಾಗಿ ಅವರಿಗೆ ಹಳ್ಳಿಗಾಡಿನ ಜನರ ಕಷ್ಟ ಸುಖ ಅರಿವಿರುವುದಿಲ್ಲ. ಆದ್ದರಿಂದ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದು ಸಾಧ್ಯವಾಗುವುದಿಲ್ಲ.